ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಶ್ಯು ವ್ಲಾಗ್. ನಾನು ಮಾಡ್ತಿರೋ ವ್ಲಾಗ್ ಬಂದು ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಫುಲ್ ಡೇದು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ನನ್ನ ಮಗಳಿಗೆ, ಚಿಕ್ಕ ಮಗಳಿದ್ದಾಳಲ್ಲ ಕನ್ವಿ, ಅವಳಿಗೆ ನಾನು ಸ್ನಾನ ಮಾಡಿಸಿ ಫಸ್ಟ್ ಟಿಫನ್ ತಿನ್ನಿಸಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಅವಳನ್ನ ರೆಡಿ ಮಾಡಿ ನೆಕ್ಸ್ಟ್ ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೀನಿ. ಮೊದಲು ಮಕ್ಕಳು ಮಲ್ಕೊಂಡ್ರೇ ಮನೇಲಿ ಕೆಲಸ ಮಾಡೋಕ್ಕಾಗೋದು. ಸೊ ನಮ್ಮ ಮನೇಲಿ ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳೇ ಇರೋದ್ರಿಂದ ನಾನು ಅವಳು ಮಲ್ಕೊಂಡ್ಮೇಲೆ ನಾನಿಲ್ಲಿ ಕೆಲಸಗಳನ್ನ ಶುರು ಮಾಡಬೇಕಾಗತ್ತೆ. ಸೊ ನಾನು ಅವಳನ್ನ ಊಟ ತಿನ್ನಿಸಿ ಮಲಗಿಸಿ ನೆಕ್ಸ್ಟು ನಾನಿಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಥರ್ಸ್ಡೇ ಮಾರ್ನಿಂಗ್ದು ವ್ಲಾಗ್ ಆಗಿರುತ್ತೆ. ಥರ್ಸ್ಡೇ ಆಗಿರೋದ್ರಿಂದ ನಾನು ಇಲ್ಲಿ ಇವತ್ತು ದೇವರಿಗೆ ಪೂಜೆ ಮಾಡಬೇಕಾಗಿರೋದ್ರಿಂದ ನಾನು ಮನೆಯೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮನೆ ಕ್ಲೀನ್ ಮಾಡೋದು ಅಂತಂದರೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಕಸಗಿಂತ ನನ್ನ ಮಕ್ಕಳು ಆಟ ಸಾಮಾನುಗಳೇ ಜಾಸ್ತಿ ಇರ್ತವೆ. ಸೊ ಅದನ್ನೆಲ್ಲ ಎತ್ತಿಟ್ಟು ನಾನು ನೆಕ್ಸ್ಟ್ ಮನೆ ಕಸ ಎಲ್ಲ ನೀಟಾಗೆ ಗುಡಿಸ್ಕೊಳ್ತಾ ಇದ್ದೀನಿ. ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನಾನಿಲ್ಲಿ ಮನೆಯೆಲ್ಲ ಒರೆಸ್ಕೊಳ್ಳೋಣ ಅಂತೇಳಿ ನನ್ನ ಮಗಳು ಮಲಗಿದ್ಲು. ಸೊ ಮನೆಯೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಮನೆಯೆಲ್ಲ ಒರೆಸಿದ ತಕ್ಷಣವೇ ರಂಗೋಲಿ ಹಾಕಬೇಕು ಅಂತ ಹೇಳ್ತಾರೆ. ಸೊ ಖಾಲಿ ಬಾಗಿಲು ಒರೆಸಿರೋದನ್ನ ಬಿಡಬಾರ್ದು ಅಂತೇಳಿ ನಾನು ಹೊಸಲು ಸ್ನಾನ ಮಾಡ್ಕೊಂಡು ರೆಡಿ ಮಾಡೋಣ ಅಂತ ಹೇಳಿ ಮೊದಲಿಗೆ ನಾನು ಇಲ್ಲಿ ಬಾಗಿಲು ಒರೆಸ್ಕೊಂಡಿದ್ದೆ ಅಲ್ವಾ, ಅಲ್ಲಿ ನೀಟಾಗಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಪಾತ್ರೆ ಸೌಂಡ್ ಆಗುತ್ತೆ ಅಂತ ನಾನು ಫಸ್ಟೇ ಪಾತ್ರೆ ತೊಳೆದಿಲ್ಲ, ಪಾಪು ಎದ್ಬಿಡ್ತಾಳೆ ಅಂತ ಹೇಳಿ ನೆಕ್ಸ್ಟು ಎಲ್ಲ ಕೆಲಸ ಮುಗಿಸಿ ಲಾಸ್ಟಲ್ಲಿ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಪಾತ್ರೆ ಸೌಂಡ್ ಆದರೆ ಪಾಪು ಎದ್ಬಿಡ್ತಾಳೆ. ಸೊ ನಾನು ಎಲ್ಲ ಕೆಲಸ ಮುಗಿಸಿ ಪಾತ್ರೆನ ತೊಳ್ಕೊಂಡೆ. ಎಲ್ಲ ತೊಳೆದು ಎಲ್ಲ ಮುಗಿಸ್ದೆ ಕೆಲಸ. ನೋಡಿ ಈ ಥರ ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ಮನೇನ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನೆಕ್ಸ್ಟು ಕಿಚನ್ನು ಅಷ್ಟೇ ಪಾತ್ರೆ ಎಲ್ಲ ತೊಳೆದ್ಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದಮೇಲೆ ನಾನು ಸುಮಾರು ಟೈಮು 2 o'clock ಆಗಿತ್ತು. ಸೊ ಪಾಪು ಇನ್ನೂ ಮಲಗಿದ್ಲು. ಅಷ್ಟರಲ್ಲಿ ನಾನು ಸ್ನಾನ ಮುಗಿಸ್ಕೊಬಿಡೋಣ ಅಂತೇಳಿ ಸ್ನಾನ ಮುಗಿಸಿ ರೆಡಿ ಆದೆ. ಇನ್ನು ನೆಕ್ಸ್ಟ್ ತುಳಸಿ ಗಿಡ ನಾನು ಕ್ಲೀನ್ ಮಾಡಿರಲಿಲ್ಲ. ಸೊ ಅದ್ರ ಹತ್ರ ದೀಪ ಇಟ್ಟಿದೆ ಅಲ್ವಾ, ಮಳೆ ಬಂದು ದೀಪ ಫುಲ್ಲೆಲ್ಲ ಗಲೀಜಾಗ್ಬಿಟ್ಟಿತ್ತು. ದೀಪನ ಕ್ಲೀನ್ ಮಾಡೋಣ ಅಂತೇಳಿ ಎತ್ಕೋಗಿ ಅದನ್ನು ನೀಟಾಗಿ ನಾನು ವಾಶ್ ಮಾಡ್ಕೊಂಡು ಬಂದು ಇಟ್ಟು ನೆಕ್ಸ್ಟು ಇಲ್ಲಿ ತುಳಸಿ ಗಿಡನ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ತುಳಸಿ ಗಿಡ ನಾನು ಒಂದು 15 ಡೇಸ್ಗೆ ಒಂದು ಸಲ ಕ್ಲೀನ್ ಮಾಡ್ಕೊಳ್ತೀನಿ. ಹೂವು ಎಲ್ಲ ಮತ್ತು ಗಂಧದ ಕಡ್ಡಿ ಎಲ್ಲ ಹಾಕಿರ್ತೀವಲ್ಲ, ಅದು ಒಂಥರ ಆಗಿಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ನಾನು ಎತ್ತಿ ಕ್ಲೀನ್ ಮಾಡಿ ನೀರನ್ನು ಹಾಕಿ ನೀಟಾಗಿ ಅರಿಶಿನ ಕುಂಕುಮ ಹಚ್ಚಿ ನಾನು ತುಳಸಿ ಗಿಡಕ್ಕೆ ಗುರುವಾರದತ್ತು ಆಲ್ಮೋಸ್ಟ್ ಪೂಜೆ ಮಾಡಬೇಕು ತುಳಸಿಗೆ ಅಂತ ಹೇಳ್ತಾರೆ. ಸೊ ಗುರುವಾರದತ್ತೆ ನಾನು ಜಾಸ್ತಿ ತುಳಸಿ ಗಿಡನ ಕ್ಲೀನ್ ಮಾಡೋದು. ನಾರ್ಮಲ್ ಟೈಮಲ್ಲಿ ನಾರ್ಮಲಾಗಿ ದೀಪ ಹಚ್ಬಿಡ್ತೀನಿ. ಸೊ ತುಳಸಿ ಗಿಡ ಎಲ್ಲ ನಾನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವು ಹಚ್ಚಿ ರಂಗೋಲಿ ಹಾಕಿ ಎಲ್ಲ ಮುಗೀತು. ಹಾಗೆ ನೆಕ್ಸ್ಟು ನಾನು ಹೊಸ್ಲನ್ನು ಕೂಡ ಕ್ಲೀನ್ ಮಾಡಿಕೊಂಡು ಮೇನ್ ಡೋರ್ದು ಅಲ್ಲೂ ಕೂಡ ನೀಟಾಗಿ ರಂಗೋಲಿ ಹಾಕಿ ನಾನು ಅಲ್ಲೂ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ದೇವ್ರ ಮನೆಗೆ ಬಂದು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರು ಫೋಟೋ ನಾನು ಮೇಲ್ಗಡೆ ಹಾಕಿದ್ದೆ. ಸೊ ನಾನು ಗುರುವಾರನ ಕೆಳಗೆ ಒಂದು ಪೀಠದ ಮೇಲೆ ಇಟ್ಕೊಂಡು ಈ ಥರ ಪೂಜೆ ಮಾಡ್ಕೊಳ್ತೀನಿ. ಯಾವಾಗಲೂ ಅಷ್ಟೇ ನಾರ್ಮಲ್ ಟೈಮಲ್ಲೆಲ್ಲ ಮೇಲ್ಗಡೆನೇ ನೇತಾಕ್ತೀವಿ ನಾವು. ಸೊ ರಾಯರಿಗೂ ಅಷ್ಟೇ ನಾನು ನೀಟಾಗಿ ಫೋಟೋ ಎಲ್ಲ ವಾಶ್ ಮಾಡಿ ಅದಕ್ಕೆ ಬೊಟ್ಟಾಕಿ ಹೂವು ಎಲ್ಲ ಹಾಕಿ ನೀಟಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಲೋಟದಲ್ಲಿ ನಾನು ನೀರು ಯಾವಾಗಲೂ ಆ ಥರ ಇಟ್ಕೊಳ್ತೀನಿ. ಆ ಥರ ಇಟ್ಟರೆ ಮನೇಲಿ ಯಾವಾಗಲೂ ನೆಮ್ಮದಿ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ಯಾವಾಗಲೂ ಇಟ್ಕೊಳ್ತೀನಿ. ಇಲ್ಲಿ ನೋಡಿ ನನ್ನ ಮಗಳು ಜಸ್ಟ್ ಎದ್ದು ಆ ಥರ ಬಂದಳು ನಾನು ಪೂಜೆ ಮಾಡೋ ಟೈಮ್ಗೆ. ಸೊ ಅವಳು ಪೂಜೆ ಮಾಡೋದನ್ನ ನೋಡ್ತಿದ್ಲು. ನನ್ನ ದೊಡ್ಡ ಮಗಳು ಡಿಂಪನ್, ಅವಳು ಕೂಡ ಅವಾಗ ತಾನೇ ಎದ್ದು ಅವಳು ಅಳ್ತಿದ್ಲು. ಸೊ ದೇವ್ರ ಮನೆಯಲ್ಲೇ ಕೂರಿಸ್ಕೊಂಡು ಅವಳಿಗೂ ಕೂಡ ರೆಡಿ ಮಾಡಿ ನಾನು ದೇವ್ರಿಗೆ ಕೈ ಮುಗಿಸಿ ಈ ಥರ ನನ್ನದು ಪೂಜೆ ವ್ಲಾಗು ಕಂಟಿನ್ಯೂಷನ್ ಆಯಿತು. ನೀವೇ ನೋಡ್ಬೋದು, ನಿಮ್ಮದೇಗಿ ಪೂಜೆ ಅಂತೂ ಆಯಿತು. ಇನ್ನು ನನ್ನ ಮಕ್ಕಳು ಆಟ ಆಡೋಕ್ಕೆ ಶುರು ಮಾಡಿಕೊಂಡ್ರು. ಇಬ್ಬರು ಆವಾಗ ತಾನೇ ಎದ್ದಿದ್ರು. ನನ್ನ ಕೆಲಸ ಮುಗಿಸಿ ಪೂಜೆ ಮಾಡೋವರೆಗೂ ಆರಾಮಾಗಿ ಮಲಗಿದ್ರು. ನಾನು ಸೌಂಡ್ ಮಾಡಿಲ್ಲ, ಹಂಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಎಲ್ಲ ಮುಗಿಸೋ ಅಷ್ಟರಲ್ಲಿ ಸುಮಾರು 6:30 ಆಯಿತು. 6:30 ಆದಮೇಲೆ ನನ್ನ ಮಗಳು ಡ್ರಾಯಿಂಗ್ ಕ್ಲಾಸ್ಗೆ ಹಾಕಿದ್ದೀವಿ ಅಲ್ವಾ, ಅಲ್ಲಿ ಡ್ರಾಯಿಂಗ್ ಕ್ಲಾಸ್ಗೆ ಹೋಗೋಣ ಅಂತೇಳಿ ನಾವಿಲ್ಲಿ ಡ್ರಾಯಿಂಗ್ ಕ್ಲಾಸ್ಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ನಾನು ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು. ಯಾವಾಗಲೂ ನನ್ನ ಹಸ್ಬೆಂಡೇ ಕರ್ಕೊಂಡು ಹೋಗ್ತಿದ್ರು. ನಾನು ನೋಡ್ಕೊಬರೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ಜೊತೆಗೆ ಹೋದೆ. ಅದು ಅವರೆಲ್ಲ ಹಾರ್ಟ್ ಕೈಯಲ್ಲೇ ಮಾಡಿರೋದು. ಹಸರು ಸಕ್ಕತ್ತಾಗಿ ಕ್ಲೈ ಮಾಡಲಿಂಗು ಮತ್ತು ಪೇಪರ್ ವರ್ಕು, ಡ್ರಾಯಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಕೆಲವೊಂದು ಹಾಕಿದ್ರು. ಸೊ ಅದಕ್ಕೆ ನಾನು ಅದನ್ನು ಕ್ಲಿಪ್ಪಿಂಗ್ಸ್ನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನನ್ನ ಮಗಳನ್ನು ನೋಡಿ ಯಾವ ಥರ ನೀಟಾಗಿ ಅಲ್ಲಿ ಬರೀತಿದ್ದಾಳೆ ಅಂತೇಳಿ. ಹಾಗೆ ಅವಳನ್ನ ಬಿಟ್ಟು ನಾವು ಸ್ವಲ್ಪ ಮನೆಗೆ ವಸ್ತುಗಳನ್ನ ತಗೊಬರ್ಬೇಕಿತ್ತು. ಅದನ್ನ ತಗೊಂಡು ಹಾಗೆ ನಾವು ಮನೆಗೆ ಬಂದಮೇಲೆ ನನಗೆ ಕಾಫಿಗೆ ಸುಮಾರು ಬರೋ ಅಷ್ಟರಲ್ಲಿ 7:30 ಆಗಿತ್ತು. ಕಾಫಿ ಕುಡಿಯೋ ಹೊತ್ತು ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ಸೊ ಕಾಫಿ ಕುಡಿಯೋಣ ಅಂತೇಳಿ ನಾನಿಲ್ಲಿ ಕಾಫಿ ಕೂಡ ಕುಡಿತಾ ಇದ್ದೀನಿ.
ಕಾಫಿ ಕುಡ್ಕೊಂಡು ನೆಕ್ಸ್ಟು ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಅಷ್ಟರಲ್ಲಿ ನನ್ನ ಮಕ್ಕಳು ಆಟ ಆಡ್ತಿದ್ರು. ಅವಳೊಂದು ಸೈಕಲ್ಲು ಇವಳೊಂದು ಸೈಕಲಲ್ಲಿ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ರು. ಅದನ್ನು ಕೂಡ ನಾನು ಇಲ್ಲಿ ಒಂದೆರಡು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ನೆಕ್ಸ್ಟು ಸಹ ಅಡುಗೆ ಮಾಡೋಣ ಅಂತೇಳಿ ನಾನಿಲ್ಲಿ ಬೇಳೆ ಸಾಂಬಾರು ಮತ್ತು ಮುದ್ದೆನ ಮಾಡಿದ್ದೆ. ಈ ರೀತಿ ನಮ್ಮ ಊಟ ಇತ್ತು. ನಾವು ಕುಕ್ಕೆಲ್ಲ ಆಲ್ರೆಡಿ ಪೂಜೆ ಮಾಡಿಸಿರೋದ್ರಿಂದ 12 ಡೇಸ್ ಈರುಳ್ಳಿ ಬೆಳ್ಳುಳ್ಳಿ ಬಳಸೋ ಆಗಿಲ್ಲ. ಅದನ್ನ ಹಾಕ್ತೇನೆ ನಾರ್ಮಲಾಗಿ ನಾನು ಮಾಡಿ ಊಟ ಎಲ್ಲ ಮುಗಿಸಿ ನಮ್ಮ ಡೇ ಇವತ್ತು ಈ ಥರ ಇತ್ತು. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.